ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್. ಇವತ್ತಿನ ಬೆಳಗ್ಗೆ ತಿಂಡಿ ಮಾಡೋದ್ರಿಂದ ಮಧ್ಯಾಹ್ನ ಅಡಿಗೆ ಮಾಡೋವರೆಗೂ ನನ್ನ ದಿನಾನ ಇವತ್ತು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಕ್ವಿಕ್ ಆಗಿ ಒಂದು ತಿಂಡಿ ಮಾಡೋಣ ಬ್ರೇಕ್ಫಾಸ್ಟ್ಗೆ. ಅದನ್ನ ಮುಗಿಸಿ ಬೇರೆ ಕೆಲಸಗಳಿದೆ. ತರಕಾರಿ ತಂದಿದ್ದೆ ನೆನ್ನೆ ಎಲ್ಲ, ಸ್ವಲ್ಪ ಅಂಗಡಿಗೆ ಹೋಗಿ ಅವನ್ನೆಲ್ಲ ಸಾರ್ಟ್ ಔಟ್ ಮಾಡೋದಿದೆ. ಮನೇಲಿ ಸಣ್ಣ ಪುಟ್ಟ ಕೆಲಸಗಳಿದೆ, ಅವನ್ನೆಲ್ಲ ಮಾಡ್ಕೊಳ್ಳೋಣ. ಇವತ್ತಿನ ತಿಂಡಿಗೆ ದೋಸೆ ಮತ್ತೆ ಪೊಟೆಟೊ ಪಲ್ಯ ಮಾಡ್ತಾ ಇದ್ದೀನಿ. ದೋಸೆ ಹಿಟ್ಟು ಫ್ರಿಡ್ಜ್ ಅಲ್ಲಿ ಇದೆ. ಸೊ ಒಂದ್ 4 ಆಲೂಗೆಡ್ಡೆನ ಬೇಯಿಸಕ್ ಇಟ್ಟಿದ್ದೀನಿ ಇಲ್ಲಿ ಪೊಟೆಟೊ ಬೇಯೋ ಅಷ್ಟರಲ್ಲಿ ಒಗ್ಗರಣೆಗೆ ಬೇಕಿರುವಂತ ಈರುಳ್ಳಿ, ಮೆಣಸಿನಕಾಯಿ, ತೆಂಗಿನಕಾಯಿ ಎಲ್ಲ ರೆಡಿ ಮಾಡ್ಕೊತೀನಿ. ಕುಕ್ಕರ್ ಇದೆಲ್ಲ ಪ್ರೆಷರ್ ಬಿಟ್ಟಿದೆ. ಪೊಟೆಟೊ ಒಂದು ಸೈಡ್ಗೆ ಇಟ್ಟು ಇಲ್ಲಿ ಪಲ್ಯಕ್ಕೆ ಒಗ್ಗರಣೆ ಸ್ಟಾರ್ಟ್ ಮಾಡೋಣ. ಒಂದ್ 2 ಸ್ಪೂನ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದೀನಿ. ಅದಕ್ಕಾದ್ಮೇಲೆ ಸ್ವಲ್ಪ ಸಾಸಿವೆ ಮತ್ತೆ ಜೀರಿಗೆ, ಒಂದ್ ಸ್ವಲ್ಪ ಕಡಲೆಬೇಳೆ ಹಾಕಿ, ಕರ್ಬೇವಿನ ಸೊಪ್ಪು ಹಾಕಿದ್ಮೇಲೆ ಮೆಣಸಿನಕಾಯಿ ಮತ್ತೆ ಆನಿಯನ್ ಒಟ್ಟಿಗೆ ಹಾಕ್ಬಿಡಿ. ಈರುಳ್ಳಿ ಎಲ್ಲ ಒಂದ್ ಸ್ವಲ್ಪ ಮೆತ್ತಗಾಗ್ಲಿ. ಒಂದ್ 5 ನಿಮಿಷ ಒಗ್ಗರಣೆಲಿ ಬೇಯಿಸ್ಬೇಕು. ಇಷ್ಟು ಬೆಂದ್ರೆ ಸಾಕು ನೋಡಿ, ಇಷ್ಟು ಸಾಫ್ಟ್ ಆದ್ರೆ ಸಾಕು. ಇದಕ್ಕೆ ಇವಾಗ ಫ್ರೆಶ್ ತೆಂಗಿನಕಾಯಿ ತುರಿನ ಹಾಕ್ಬೇಕು. ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿನ, ರುಚಿಗೆ ಉಪ್ಪು, ಒಂದು 1/4 ಕಪ್ ಅಷ್ಟು, ಸ್ವಲ್ಪನೇ ಜಾಸ್ತಿ ಅಲ್ಲ, ಸ್ವಲ್ಪ ನೀರ್ ಹಾಕಿ ಇದನ್ನ ಬೇಯಕ್ ಬಿಡಿ. ಇದಕ್ಕೆ ಒಂದ್ 2 ನಿಮಿಷ ಬೆಂದಿದೆ. ಇದು ಸಾಕಿಷ್ಟಕ್ಕೆ. ಇವಾಗ ಉಪ್ಪು ನೋಡಿ, ಉಪ್ಪು ಟೇಸ್ಟ್ ನೋಡಿ, ಉಪ್ಪು ಬೇಕಾದ್ರೆ ಎಕ್ಸ್ಟ್ರಾ ಉಪ್ಪು ಹಾಕಿ, ಸರಿಯಾಗಿದ್ರೆ ಇದಕ್ಕೆ ಪೊಟೆಟೊ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನ ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕಿ ಇದನ್ನ ಮಿಕ್ಸ್ ಮಾಡಿ 1 ನಿಮಿಷ ಬೇಯಿಸಿ ಸಾಕು. ಪೊಟೆಟೊನು ಬೆಂದಿದೆ, ಒಗ್ಗರಣೆನು ಬೆಂದಿರೋದ್ರಿಂದ ಜಾಸ್ತಿ ಹೊತ್ತೇನು ಬೇಯಿಸೋದ್ ಬೇಕಾಗಲ್ಲ. 1 ನಿಮಿಷ ಬೇಯಿಸಿದ್ರೆ ಸಾಕಾಗತ್ತೆ. ಕೊನೆಗೆ ಕೊತ್ತಂಬರಿ ಸೊಪ್ಪು ಆಡ್ ಮಾಡಿ. ದೋಸೆಗೆ ಇವತ್ತು ಚಟ್ನಿ ಪುಡಿ ಬರುತ್ತಲ್ಲ, ಕೆಂಪು ಚಟ್ನಿ ಪುಡಿ ಬರುತ್ತೆ, ಶಾಪ್ಗಳಲ್ಲೆಲ್ಲ ಸಿಗುತ್ತೆ. ಆ ಚಟ್ನಿ ಪುಡಿ ಹಾಕಿದೀನಿ. ಇದನ್ನ ದೋಸೆ ಇಡ್ಲಿಗೆಲ್ಲ ಹಾಕ್ತಾರೆ, ಚೆನ್ನಾಗಿರುತ್ತೆ. ಮಸಾಲೆ ದೋಸೆಗೆ ಹಾಕ್ತಾರಲ್ಲ ಆ ತರ ಇರುತ್ತೆ. ದೋಸೆ ಪೊಟೆಟೊ ಪಲ್ಯ ತಿಂಡಿ ರೆಡಿ ಆಯ್ತು. ತುಂಬಾ ಬೇಗ ಆಗುವಂತ ತಿಂಡಿ, ರುಚಿಯಾಗೂ ಇರುತ್ತೆ. ಬೆಳಗ್ಗೆ ತಿಂಡಿ ಆದ್ಮೇಲೆ ಒಂದ್ ಸ್ವಲ್ಪ ಕಾಫಿನೋ ಟೀನೋ ಬೇಕು ಅನ್ಸುತ್ತೆ. ಸೊ ಟೀ ಮಾಡ್ತಿದೀನಿ. ಶುಂಠಿ ಮತ್ತೆ ಏಲಕ್ಕಿ ಹಾಕಿ ಮಸಾಲೆ ಟೀ ಮಾಡೋಣ. ಮೊದ್ಲಿಗೆ ನಾನು ಪಾತ್ರೆಗೆ ಒಂದ್ 1/2 ಕಪ್ ಅಷ್ಟು ನೀರ್ ಹಾಕ್ತೀನಿ. ಇದು ಹಾಲು ಹೋಲ್ ಮಿಲ್ಕ್ ಅಂತ, ಗಟ್ಟಿ ಹಾಲು. ಅದಕ್ಕೆ ಸ್ವಲ್ಪ ನೀರ್ನು ಮಿಕ್ಸ್ ಮಾಡ್ತೀನಿ. ಇದಕ್ಕೆ 1/2 ಕಪ್ ಅಷ್ಟು ಹಾಲು ಹಾಕ್ತೀನಿ. ಒಂದ್ 2 ಟೀ ಸ್ಪೂನ್ ಅಷ್ಟು ಟೀ ಪೌಡರ್ ಹಾಕಿ, 1 ಅಥವಾ 1/2, ನಿಮ್ಗೆ ಶುಗರ್ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಒಂದ್ ಸ್ವಲ್ಪ ಶುಂಠಿ ಕಟ್ ಮಾಡಿ ಇಟ್ಕೊಂಡಿದೀನಿ, ಅದನ್ನ ಹಾಕ್ತಾ ಇದೀನಿ. ನೀವು ಕಟ್ ಮಾಡಿ ಯಾರು ಹಾಕಿ, ಇಲ್ಲ ಚೆಚ್ಬಿಟ್ಟಾರು ಹಾಕಿ. ಚೆಚ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಚೆಚ್ಚಿರೋ ಅಂತ ಏಲಕ್ಕಿ ಹಾಕ್ತಿದೀನಿ. ಸ್ವಲ್ಪ ಏಲಕ್ಕಿ ಸಿಪ್ಪೆ ಸುಲ್ದಿದ್ವಲ್ಲ ಅದನ್ನು ಹಾಕ್ತಿದೀನಿ. ಸಿಪ್ಪೆನಲ್ಲೂ ಫ್ಲೇವರ್ ಚೆನ್ನಾಗಿ ಬರುತ್ತೆ ಟೀಗೆ. ನೀವೇ ಆಮೇಲೆ ಟೀನ ಸೋಸ್ತಿವಲ್ವಾ, ಪರವಾಗಿಲ್ಲ, ಸಿಪ್ಪೆ ಹಾಕಿದ್ರು ಚೆನ್ನಾಗಿರುತ್ತೆ. ಟೀನ ಒಂದ 7-8 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮಳಿಸ್ಬೇಕು, ಕುದಿಸ್ಬೇಕು. ಉಕ್ಬಿಡುತ್ತೆ. ಸೊ ಹೈ ಫ್ಲೇಮ್ ಅಲ್ಲಿ ಇಡ್ಬೇಡಿ, ಮೀಡಿಯಂ ಫ್ಲೇಮ್ ಅಲ್ಲೇ ಕುದಿಸಿ. ಟೀ ಪೌಡರ್ ಅಲ್ಲಿ ಅಥವಾ ಟೀ ಬ್ಯಾಗ್ಗಳು ಪ್ಯಾಕ್ ಅಂಗಡಿಯಲ್ಲಿ ತಗೋತೀವಲ್ಲ, ಅದರಲ್ಲಿ ಮಸಾಲಾ ಟೀ ಬ್ಯಾಗ್ಸ್ ಅಂತಾನೆ ಬರುತ್ತೆ. ಅದರಲ್ಲಿ ಎಲ್ಲ ಮಿಕ್ಸ್ ಇರೋಂತ ಮಸಾಲಾಗಳದ್ದು ಚೆನ್ನಾಗಿರುತ್ತೆ ಟೀ. ಮನೆಯಲ್ಲೇ ಅದೆಲ್ಲ ಏನು ಬೇಕಿಲ್ಲ, ಮನೇಲಿರೋದ್ರಲ್ಲೇ ಮಾಡ್ತೀವಿ ಅಂದ್ರೆ ಶುಂಠಿ ಏಲಕ್ಕಿ 2 ಹಾಕಿದ್ರು ತುಂಬಾ ಚೆನ್ನಾಗಿರೋ ಟೀ ಆಗುತ್ತೆ. ಕಾಫಿನಾದ್ರೆ ಜಾಸ್ತಿ ಕುದಿಸ್ಬಾರ್ದು. ಒಂದ್ಸಲ ಕಾದ ತಕ್ಷಣ ಹಾಲು, ಕಾಫಿ ಪುಡಿ ಹಾಕಿ, ಶುಗರ್ ಹಾಕಿ ತೆಗೆದ್ಬಿಡ್ಬೇಕು. ಬಟ್ ಟೀನ ಹಂಗಲ್ಲ, ಟೀನ ಕುದಿಸ್ಬೇಕು. ಜಾಸ್ತಿ ಕಾದಿಲ್ಲ ಅಂದ್ರೆ, ಚೆನ್ನಾಗಿ ಬೆಂದಿಲ್ಲ ಅಂದ್ರೆ ಟೀ ಪೌಡರು ಟೇಸ್ಟ್ ಇರಲ್ಲ ಟೀ ಅಷ್ಟು ಚೆನ್ನಾಗಿ. ಸೊ ಬೇಯಿಸ್ಬೇಕು. ಒಂದ್ 7-8 ನಿಮಿಷನಾದ್ರೂ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸ್ಬೇಕು.
ಇದು ಇನ್ನೊಂದ್ 2 ನಿಮಿಷ ಬೆಂದ್ರೆ ಆಯ್ತು. ಕಲರ್ ನೋಡಿ ಸ್ವಲ್ಪ ಡಾರ್ಕ್ ಆಗ್ತಾ ಹೋಗುತ್ತೆ ಬೇಯ್ತಾ ಬೇಯ್ತಾ. ಟೀ ರೆಡಿ ಆಯ್ತು. ಟೀ ಕುಡ್ದು ಮಿಕ್ಕಿದ ಕೆಲಸ ಮಾಡೋಣ. ನಿನ್ನೆ ಇಂಡಿಯನ್ ಶಾಪ್ ಹೋಗಿದ್ವಿ, ಸ್ವಲ್ಪ ತರಕಾರಿಗಳು ತಗೊಂಡ್ಬಂದಿದೀನಿ. ಇಲ್ಲಿ ಬ್ರಿಟಿಷ್ ಸೂಪರ್ ಮಾರ್ಕೆಟ್ ಗಳೆಲ್ಲ ಸಿಗಲ್ಲ ನಮ್ಗೆ ಬೆಂಡೆಕಾಯಿ, ಕೆಲವು ತರಕಾರಿ ಇಂಡಿಯಾ ತರಕಾರಿಗಳು ಸಿಗಲ್ಲ. ಬೆಂಡೆಕಾಯಿ ತುಂಬಾ ಚೆನ್ನಾಗಿರೋದು ಸಿಕ್ತು ಇಂಡಿಯನ್ ಶಾಪ್ ಅಲ್ಲಿ. ಅದಕ್ಕೆ ಸ್ವಲ್ಪ ಜಾಸ್ತಿನೇ ತಂದಿದ್ದೀನಿ, 1 kg ಮೇಲಿದೆ, 1.5 kg ಅಷ್ಟಿರ್ಬೋದು. ನಾನು ಬೆಂಡೆಕಾಯಿನ ತಂದಿದ್ ದಿವ್ಸ ಅಥವಾ ನೆಕ್ಸ್ಟ್ ಡೇನೆ ಮಾಡೋದಾದ್ರೆ ಅವತ್ತು ತೊಳೆದ್ಬಿಟ್ಟು ಕಟ್ ಮಾಡಿ ಪಲ್ಯ ಮಾಡ್ಕೋತೀನಿ. ಇಲ್ಲ ಒಂದ್ 3-4 ದಿವ್ಸ ನಾನು ಯೂಸ್ ಮಾಡಲ್ಲ ಅನ್ನೋದಾದ್ರೆ ತೊಳೆದು ತಂದಿದ್ ದಿವ್ಸ ಅಥವಾ ನೆಕ್ಸ್ಟ್ ಡೇ ತೊಳೆದಾದ್ಮೇಲೆ ಕಟ್ ಮಾಡ್ತೀನಿ. ಚಿಕ್ಕ ಚಿಕ್ಕದಾಗಿ 1-1 ಇಂಚ್ ಪೀಸ್ ಸೈಜ್ ಅಲ್ಲಿ ಕಟ್ ಮಾಡಿ ಒಂದು ಬಾಕ್ಸ್ ಅಲ್ಲಿ ಹಾಕಿ ಫ್ರಿಡ್ಜ್ ಅಲ್ಲಿ ಇಟ್ಕೋತೀನಿ. ಹಂಗ ಇಟ್ಕೊಂಡ್ರೆ 1-1 ವಾರ ಚೆನ್ನಾಗಿರುತ್ತೆ, ಏನಾಗಲ್ಲ. ನಾವ್ ಅಡಿಗೆ ಮಾಡೋ ದಿವ್ಸ ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವಾ, ಅಡಿಗೆನೂ ಕೂಡ ಬೇಗ ಆಗುತ್ತೆ. ಒಂದ್ ಅರ್ಧನೇ ಹಾಕೊಂಡು ತೊಳ್ಕೊತೀನಿ, ಪೂರ ಹಾಕಿದ್ರೆ ಒಂದ್ ಬೌಲ್ ತುಂಬೋಗುತ್ತೆ. ಬೆಂಡೆಕಾಯಿ ಎಳೆದ ಅಥವಾ ಬಲ್ತಿದ್ಯಾ ಅಂತ ಟೆಸ್ಟ್ ಮಾಡೋದಾದ್ರೆ, ಈ ಬೆಂಡೆಕಾಯಿ ಇರುತ್ತಲ್ಲ, ಇದು ತೊಟ್ಟಿರುತ್ತಲ್ಲ, ಈ ಕಡೆ ತೊಟ್ಟಲ್ಲ, ಇದು ತೊಟ್ಟು, ಇದು ತುದಿ ಇರುತ್ತಲ್ಲ, ಚಿಕ್ಕ ತುದಿ, ಅದನ್ನೊಂದ್ ಸ್ವಲ್ಪ ಹಿಂಗ್ ಮುರಿದ್ರೆ ಈಸಿಯಾಗಿ ನಾರಿಲ್ದೆ ಮುರ್ಕೊಳುತ್ತೆ ಈಸಿಯಾಗಿ. ಸೊ ಹಂಗ್ ಮುರ್ಕೊಂಡ್ರೆ ಎಳೆದಿರುತ್ತೆ. ಆಮೇಲೆ ಇಲ್ಲ ಹಂಗೂ ಗೊತ್ತಾಗಲ್ಲ ಅಂದ್ರೆ ಹಿಂಗ್ ಪ್ರೆಸ್ ಮಾಡಿ ನೋಡಿ, ಸಾಫ್ಟ್ ಆಗಿದ್ರೆ ಒಳಗೋಗುತ್ತೆ ಸ್ವಲ್ಪ, ಇಲ್ಲ ಬಲ್ತಿದ್ರೆ ಗಟ್ಟಿಯಾಗಿರುತ್ತೆ, ಸಾಫ್ಟ್ ಇರಲ್ಲ, ಗಟ್ಟಿ ಇರುತ್ತೆ. ಇವೆಲ್ಲ ಎಳೆದು ಸುಮ್ನೆ ಅಷ್ಟು ದಪ್ಪ ಇದ್ರೂನು ಎಳೆ ಬೆಂಡೆಕಾಯಿ ಚೆನ್ನಾಗಿದೆ. ಒಂದು ಗಂಟೆ 2 ಗಂಟೆ ಬಿಡಿ, ನೀರೆಲ್ಲ ಹೋಗ್ಲಿ, ಆಮೇಲೆ ಕಟ್ ಮಾಡೋಣ. ಇಲ್ಲ ಇಮಿಡಿಯೇಟ್ ಮಾಡ್ಬೇಕು ಅಂದ್ರೆ ಇದನ್ನು ಒರೆಸ್ಕೋಬಹುದು, ಸ್ವಲ್ಪ ಒಂದ್ ಟಿಶ್ಯೂ ಪೇಪರ್ ಅಲ್ಲೋ ಇಲ್ಲಾಂದ್ರೆ ಕಾಟನ್ ಬಟ್ಟೆಯಲ್ಲೋ ಒರೆಸಿದ್ರೆ ನೀರೆಲ್ಲ ಹೋಗುತ್ತೆ. ನೀರೆಲ್ಲ ಹೋದ್ಮೇಲೆ ಚಿಕ್ಕ ಚಿಕ್ಕ ಕಟ್ ಮಾಡಿ ಫ್ರಿಡ್ಜ್ ಅಲ್ಲಿ ಇಟ್ಕೊಳ್ಳಿ. ಬೆಂಡೆಕಾಯಿನ ಯಾವತ್ತು ಕಟ್ ಮಾಡಿದ್ಮೇಲೆ ತೊಳಿಬಾರ್ದು, ಅಂಟಂಟ್ ಬರುತ್ತೆ, ಅದು ಬೇಯಿಸೋದು ಕಷ್ಟ, ಅಂಟಂಟ್ ಜಾಸ್ತಿ ಅಂಟ್ ಬಂದ್ಬಿಡುತ್ತೆ ನೀರ್ ಬಿದ್ರೆ ಕಟ್ ಮಾಡಿರೋ ಬೆಂಡೆಕಾಯಿಗೆ. ಸೊ ಅದಕ್ಕೆ ಫಸ್ಟ್ ತೊಳೆದ್ಬಿಟ್ಟು ಆಮೇಲೆ ಕಟ್ ಮಾಡಿ ಇಟ್ಕೊಳ್ಳಿ. ಇದು ಕರಿಬೇವಿನ ಸೊಪ್ಪು ಪ್ಲಾಸ್ಟಿಕ್ ಬ್ಯಾಗ್ ಅಲ್ಲಿ ಪ್ಯಾಕ್ ಆಗಿತ್ತು, ಸ್ವಲ್ಪ ನೀರ್ ತರ ಇತ್ತು, ಎಲ್ಲ ವೆಟ್ಟಾಗಿತ್ತು. ಹಂಗೆ ಫ್ರಿಡ್ಜ್ ಅಲ್ಲಿ ಇಟ್ರೆ ಬೇಗ ಹಾಳಾಗ್ಬಿಡುತ್ತೆ. ಸೊಪ್ಪು ಯಾವಾಗ್ಲೂ ನೀರ್ ಇರಬಾರ್ದು. ಸೊ ಇವಾಗ ನಿನ್ನೆ ರಾತ್ರಿ ಸ್ವಲ್ಪ ನ್ಯೂಸ್ ಪೇಪರ್ ಮೇಲೆ ಹಂಗೆ ಎಲ್ಲ ಹಾರಾಕಿದೆ ನೋಡಿ, ನೀರೆಲ್ಲ ಒಟ್ಟೋಗಿದೆ. ಬೇರೆ ಸೊಪ್ಪುಗಳಾದ್ರೆ ಒಂದು ಕಾಟನ್ ಬಟ್ಟೆಯಲ್ಲೋ ಇಲ್ಲ ಕಿಚನ್ ಪೇಪರ್ ಬರುತ್ತಲ್ಲ, ಕಿಚನ್ ಟವಲ್ ಟಿಶ್ಯೂ, ಅದನ್ನ ಹಾಕಿ ಒಂದು ಬಾಕ್ಸ್ ಅಲ್ಲಿ ಅದ್ರ ಮೇಲೆ ಸೊಪ್ಪಿಟ್ಟು ಫ್ರಿಡ್ಜ್ ಅಲ್ಲಿ ಇಟ್ಕೊಳ್ಳಿ. ತುಂಬಾ ದಿವಸ ಚೆನ್ನಾಗಿರತ್ತೆ. ಇಲ್ಲಾಂದ್ರೆ ಹಾಳಾಗ್ಬಿಡುತ್ತೆ ಬೇಗ, ಜಾಸ್ತಿ ದಿವಸ ಇರಲ್ಲ. 1-2 ದಿವಸದಲ್ಲೇ ಯೂಸ್ ಮಾಡ್ತೀನಿ ಅಂದ್ರೆ ಅದೆಲ್ಲ ಏನು ಮಾಡೋದ್ ಬೇಕಾಗಲ್ಲ. ಒಂದ್ 4-5 ದಿವಸ ಫ್ರಿಡ್ಜ್ ಅಲ್ಲಿ ಇಟ್ಕೋತೀವಿ ಅಂದ್ರೆ ಸೊಪ್ಪನ್ನ ನೀಟಾಗಿ ಇಟ್ಕೋಬೇಕು. ಸೊ ನೀರಿದ್ರೆ ಕೊಳತ್ ಬಿಡುತ್ತೆ. ಈಗ ಈ ಕರಿಬೇವಿನ ಸೊಪ್ಪಿಗೆ ನಾನೇನು ಟಿಶ್ಯೂ ಏನು ಹಾಕ್ತಿಲ್ಲ, ಈ ತರದೊಂದ್ ಬಾಕ್ಸ್ ಅಲ್ಲಿ ತುಂಬಿಟ್ಕೋತಿದ್ದೀನಿ. ಹಸಿರು ಮೆಣಸಿನಕಾಯಿ ಚಿಲ್ಲಿ ತಂದಿದ್ದೆ, ಅದನ್ನು ಒಂದ್ 1/2 kg ಈ ತರ ಎಲ್ಲ ಜಾಸ್ತಿ ತಗೊಂಬಂದ್ರೆ ನೀವು ಸೋಸಿ ಇದನ್ನ ತೊಳೆದ್ಬಿಟ್ಟು ಆಮೇಲೆ ಬಾಕ್ಸ್ ಅಲ್ಲಿ ಹಾಕಿ ಇಟ್ಕೊಳ್ಳಿ. ತುಂಬಾ ದಿವಸ ಬರುತ್ತೆ, ಚೆನ್ನಾಗಿರುತ್ತೆ. ಆಮೇಲೆ ಮಾಡೋವಾಗೆಲ್ಲ ಮೆಣಸಿನಕಾಯಿ ತೊಳೆಯೋದ್ ಬೇಕಾಗಲ್ಲ. ಒಂದ್ಸಲ ನೀರ್ ಹಾಕಿ ತೊಳೆದ್ರೆ ಸಾಕು, ಗಲೀಜೆಲ್ಲ ಹೋಗುತ್ತೆ. ಇದಕ್ಕೆ ಒಂದು ಕಾಟನ್ ಟವಲ್ ತಗೊಂಡಿದೀನಿ. ಈ ಟವಲ್ ಮೇಲೆ ನೀರಿನಂಶ ಇಲ್ದಂಗೆ ಇದನ್ನು ಒರೆಸ್ಬಿಟ್ಟು ಅಥವಾ ಹಾರ್ಕೊಳಕ್ ಬಿಟ್ಟು ಆಮೇಲೆ ಒಂದು ಬಾಕ್ಸ್ ಅಲ್ಲಿ ಹಾಕಿ ಫ್ರಿಡ್ಜ್ ಅಲ್ಲಿ ಇಟ್ಕೊಳ್ಳಿ. ಇದು ನನ್ ಪುಟ್ಟ ದೇವ್ರ ಮನೆ, ದೇವ್ರ ಮಂಟಪ. ಇದು ಇಂಡಿಯಾದಿಂದ ನಾನು ಮಾಡಿಸ್ಕೊಂಡ್ ಬಂದಿದ್ದು, ಬೆಂಗಳೂರಿಂದ ತರಿಸಿದ್ದೆ. ಇಲ್ಲಿ ಕಂಟ್ರಿಯಲ್ಲೆಲ್ಲ ನಮ್ಗೆ ದೇವ್ರ ಮನೆ ಸಪರೇಟ್ ಆಗಿ ದೇವ್ರ ರೂಮು, ದೇವ್ರ ಮನೆ ಆತರ ಏನು ಇರಲ್ಲ. ಸೊ ನನ್ ಮನೇಲಿ ಒಂದು ರೂಮ್ ನಮ್ಗೆ ಎಕ್ಸ್ಟ್ರಾ ಇತ್ತು. ಈ ರೂಮಲ್ಲಿ ಮಕ್ಳು ಸ್ಟಡಿ ರೂಮ್ ಮಾಡ್ಕೊಂಡಿದ್ದಾರೆ. ಸೊ ಇನ್ನೊಂದ್ ಕಾರ್ನರ್ ಅಲ್ಲಿ ನಾನು ಈ ಮಂಟಪನ ಇಟ್ಕೊಂಡು ಇಲ್ಲೇ ಪುಟ್ಟದಾಗಿ ದೇವ್ರ ಮನೆ ಮಾಡ್ಕೊಂಡಿದೀನಿ. ನನ್ ಮಂಟಪ ದೇವ್ರಗಳೆಲ್ಲ ತೆಗ್ದಿಟ್ಟಿದೀನಿ, ಮಂಟಪನ್ ಕ್ಲೀನ್ ಮಾಡ್ಬೇಕು. ವೆಟ್ ಟಿಶ್ಯೂ ನಲ್ಲಿ ಮಾಡ್ತೀನಿ ನಾನು. ತುಂಬಾ ಏನ್ ಸೋಪ್ ಇರಲ್ಲ, ಮತ್ತೆ ತುಂಬಾ ವೆಟ್ಟಿರಲ್ಲ, ಸ್ವಲ್ಪ ವೆಟ್ಟಿರುತ್ತೆ ಅಂತ ಟಿಶ್ಯೂ ನಲ್ಲಿ ಜಸ್ಟ್ ಒರೆಸಿದ್ರೆ ಸಾಕು, ಎಲ್ಲ ಡಸ್ಟ್ ಹೋಗುತ್ತೆ. ಈ ಮಂಟಪನಲ್ಲಿ ಡಿಸೈನ್ ಎಲ್ಲ ತುಂಬಾ ಜಾಸ್ತಿ, ಗೋಪುರಗಳೆಲ್ಲ ತುಂಬಾ ಜಾಸ್ತಿ ಇದೆ, ಡಿಸೈನ್ ಚೆನ್ನಾಗಿರುತ್ತೆ. ಆದ್ರೆ ಈ ಸಂಧಿಗಳೆಲ್ಲ ತುಂಬಾ ಡಸ್ಟ್ ಕೂರುತ್ತೆ, ಅದನ್ನೆಲ್ಲ ಒರೆಸ್ಕೋಬೇಕು. ಮಂಟಪನ ತುಂಬಾ ಸೋಪಿನ ನೀರಲ್ಲಿ ಅಥವಾ
ಹೆಚ್ಚಿಗೆ ನೀರು, ಬರೀ ನೀರೇ ಆಗ್ಲಿ ಹೆಚ್ಚಿಗೆ ನೀರಲ್ಲಿ ಒರೆಸ್ಬಾರ್ದು. ತೊಳಿಯೋದು ಒರ್ಸೋದು ಅದೆಲ್ಲ ಮಾಡ್ಬಾರ್ದು. ವುಡ್ ಅಲ್ವಾ, ಹಾಳಾಗ್ಬಿಡುತ್ತೆ ಬೇಗ. ಶೈನಿಂಗ್ ಅದಕ್ಕೆ ಪಾಲಿಶ್ ಮಾಡಿರ್ತಾರೆ, ಆ ಪಾಲಿಶ್ ಎಲ್ಲ ಹೊರ್ಟೋಗುತ್ತೆ. ಇದಕ್ಕೊಂದು ಪುಟ್ಟ ಸ್ಟೋರೇಜ್ ಇದೆ. ಇದಕ್ಕೆ ದೇವ್ರ ಸಾಮಾನು, ದೇವ್ರ ಪೂಜೆಗೆ ಬೇಕಿರೋ ಸಾಮಾನುಗಳೆಲ್ಲ ಇಲ್ಲಿ ಇಟ್ಕೋಬಹುದು. ಇದು ನನ್ನ ಮಕ್ಳದು ಚೌಕಬಾರ ಬೋರ್ಡ್ ಇಲ್ಲಿ ಕೆಳಗಿಟ್ಟಿದ್ದಾರೆ ನೋಡಿ, ದೇವ್ರ ಮನೆ ಕೆಳಗೆ. ಇದನ್ನ ಆನ್ಲೈನ್ ಆರ್ಡರ್ ಮಾಡಿದ್ದೆ. ಮಕ್ಳಿಗೆ ಕೋವಿಡ್ ಟೈಮ್ ಅಲ್ಲಿ ಮನೇಲೆ ಇರ್ತಿದ್ರಲ್ಲ, ಅವಾಗ ಹೇಳ್ಕೊಟ್ಟಿದ್ದೆ ಚೌಕಬಾರ. ತುಂಬಾ ಇಷ್ಟ ನನ್ ಮಕ್ಳಿಗೆ. ಇವಾಗ 5 ಮನೆದು ಇದೆ, 7 ಮನೆದು ಇದೆ. ನೀವು ಮುಂಚೆ ಆಡಿರೋರಾದ್ರೆ, ಗೊತ್ತಿರೋರಾದ್ರೆ ಇದು ಗೊತ್ತಿರುತ್ತೆ. ಚೌಕಬಾರ ಎಷ್ಟು ಚೆನ್ನಾಗಿರೋ ಗೇಮ್, ಒಳ್ಳೆ ಗೇಮ್ ಇದು. ಮಂಟಪ ಪೂರ ಕ್ಲೀನ್ ಆಯ್ತು. ಇವೆಲ್ಲ ಆರಕ್ಕಿಟ್ಟು ಒಂದು 2 ಅವರ್ಸ್ ಆಯ್ತು. ಮೆಣಸಿನ್ಕಾಯಿ ಎಲ್ಲ ನೀರಿಲ್ಲ ನೋಡಿ, ಕ್ಲೀನ್ ಆಗಿ ಆರ್ಕೊಂಡಿದೆ. ಇದನ್ನ ಇವಾಗ ಒಂದು ಬಾಕ್ಸ್ ಅಲ್ಲಿ ಹಾಕಿ ಫ್ರಿಡ್ಜ್ ಅಲ್ಲಿ ಇಟ್ಕೋತೀನಿ. ಬೆಂಡೆಕಾಯಿ ಕೂಡ ಎಲ್ಲ ಆರ್ಕೊಂಡಿದೆ, ನೀರು ತೊಳೆದಿದ್ದು. ಇದನ್ನ ಹಿಂಗೆ ಕೂಡ ಫ್ರಿಡ್ಜ್ ಅಲ್ಲಿ ಇಟ್ಕೋಬಹುದು. ಯಾವಾಗ ಅಡಿಗೆ ಮಾಡ್ಬೇಕೋ ಅವಾಗ ತೆಗೆದು ಕಟ್ ಮಾಡಿ ಮಾಡ್ಕೋಬಹುದು. ನಾನು ಕಟ್ ಮಾಡೇ ಇಟ್ಬಿಡ್ತೀನಿ. ಕಟ್ ಮಾಡಿ ಇಟ್ರೆ ಕೂಡ 1 ವಾರ ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನ ಇವಾಗ ಕಟ್ ಮಾಡಲ್ಲ. ಒಂದ್ ಸ್ವಲ್ಪ ವಾಕ್ ಹೋಗ್ತಿದ್ದೀನಿ. ವೆದರ್ ತುಂಬಾ ಚೆನ್ನಾಗಿದೆ, ಬಿಸಿಲು ಚೆನ್ನಾಗಿ ಬಂದಿದೆ ಇವತ್ತು. ಸೊ ಒಂದ್ ಸ್ವಲ್ಪ ವಾಕ್ ಇಂದ ಬಂದ ಮೇಲೆ ಕಟ್ ಮಾಡಿ ಇಟ್ಕೋತೀನಿ. ಡೈಲಿ ವಾಕ್ ಮಾಡಿದ್ರೆ ತುಂಬಾ ಒಳ್ಳೇದೆ, ಬಟ್ ಮಾಡಕ್ ಆಗಲ್ಲ. ಇಲ್ಲಿ ವೆದರ್ ಡೈಲಿ ಚೆನ್ನಾಗಿರಲ್ಲ, ವಿಂಟರ್ ಅಲ್ಲಿ ಚಳಿ ಮಳೆ. ಸೊ ಇವತ್ತು ತುಂಬಾ ಚೆನ್ನಾಗಿದೆ, ಬಿಸಿಲಿದೆ. ಬೇರೆಲ್ಲ ಕೆಲಸ ಮುಗಿಸಿ ಮಧ್ಯಾಹ್ನದ ಊಟಕ್ಕೆ ಅಡಿಗೆ ಮಾಡಕ್ ಬಂದಿದ್ದೀನಿ. ಮಧ್ಯಾಹ್ನಕ್ಕೆ ಇವತ್ತು ಇದನ್ ಮಾಡ್ತಿದೀನಿ, ಹುಳಿ ಬೇಳೆ, ತೊಗರಿ ಬೇಳೆ. ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಅರ್ಧ ಕಪ್ ಅಷ್ಟು ತೊಗರಿ ಬೇಳೆ ತಗೊಂಡಿದೀನಿ, ತೊಳೆದಿಟ್ಕೊಂಡಿದೀನಿ. ಇದಕ್ಕೆ ಬೀನ್ಸ್ ಕಟ್ ಮಾಡಿ ಇಟ್ಕೊಂಡಿರುವಂತದ್ದು, ಹುಳಿಕಾಯಿ ಬೀನ್ಸ್ ನ ಹಾಕಿ ಹುಳಿ ಮಾಡುವಂತದ್ದು. ತುಂಬಾ ಬೇಗ ಆಗುತ್ತೆ, ಈಸಿ ಆಗಿರುವಂತ ಹುಳಿ ಇದು. ಅನ್ನ ಸಾಂಬಾರು, ಇವತ್ತು ಅನ್ನ ಮತ್ತೆ ಹುಳಿ ಮಾಡ್ಕೊತಿದೀನಿ. ಇದಕ್ಕೆ 1 ಗ್ಲಾಸ್ ಅಥವಾ 1.5 ಗ್ಲಾಸ್ ಅಷ್ಟು ನೀರು ಹಾಕಿ, 1 ಟೀ ಸ್ಪೂನ್ ಅಷ್ಟು ಸಾರಿನ ಪುಡಿ, 1 ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರು, ಸಾಲ್ಟ್, 1/4 ಟೀ ಸ್ಪೂನ್ ಅಷ್ಟು ಅರಿಶಿನ, ಚಿಕ್ಕ ಸ್ಪೂನ್ ಅಲ್ಲಿ ಅರ್ಧ ಟೀ ಸ್ಪೂನ್ ಅಷ್ಟು ಹುಣಸೆ ಹಣ್ಣಿನ ಹುಳಿ ಹಾಕ್ತಾ ಇದೀನಿ. ಹುಣಸೆ ಹಣ್ಣಿನ ಪೇಸ್ಟ್ ಫ್ರೆಶ್ ಇದ್ರೆ 15 ನಿಮಿಷ ಮುಂಚೆನೆ ನೆನ್ಸಿಟ್ಟು ರಸ ತೆಗೆದ್ಬಿಟ್ಟು ಹಾಕಿ. ನನ್ನ ಹತ್ರ ಪೇಸ್ಟ್ ಇತ್ತು, ರೆಡಿ ಪೇಸ್ಟ್, ಅದನ್ನ ಹಾಕ್ತಾ ಇದೀನಿ. ಇಷ್ಟ ಹಾಕಿ ಕುಕ್ಕರ್ ಮುಚ್ಚಿ ಒಂದು 4 ವಿಷಲ್ ಹಾಕ್ಸಿ. 3ರಿಂದ 4 ತೊಗರಿಬೇಳೆ ಚೆನ್ನಾಗಿ ಬೇಯೋ ಅಷ್ಟು ಕೂಗಿಸ್ಬೇಕು. ಆ ಕಡೆ ಹುಳಿ ಆಗೋಷ್ಟರಲ್ಲಿ ಈ ಕಡೆ ಚಿಕ್ಕದೊಂದು ಕುಕ್ಕರ್ ಅಲ್ಲಿ ರೈಸ್ ಕೂಡ ಮಾಡ್ಕೊತಿದ್ದೀನಿ. ಅನ್ನ ಮತ್ತೆ ಈ ಹುಳಿ ಸಾರು 15 ನಿಮಿಷದಲ್ಲಿ ಆಗೋಗುವಂತ ಅಡಿಗೆ, ತುಂಬಾ ರುಚಿಯಾಗೂ ಇರುತ್ತೆ. ಈ ಹುಳಿಗೆ ರುಬ್ಬಿ ಹಾಕುವಂತದ್ದೇನು ಇಲ್ಲ. ಇವಾಗ ಕೂಗಿಸ್ಬಿಟ್ಟು ಅದಕ್ಕೆ ಒಗ್ಗರಣೆ ಹಾಕೋದು. ಇಲ್ಲಿ ಬೀನ್ಸು ಬೇಳೆ ಬೆಂದಿದೆ ನೋಡಿ, ಎಷ್ಟು ಬೆಂದ್ರೆ ಸಾಕು. ಬೇಳೆ ಚೆನ್ನಾಗಿ ಬೆಂದ್ಕೊಂಡಿದೆ. ಇದಕ್ಕೆ ಇವಾಗ ಒಗ್ಗರಣೆ ಹಾಕ್ಬೇಕು. ಎಣ್ಣೆ ಹಾಕಿದ್ದೀನಿ 1-2 ಟೇಬಲ್ ಸ್ಪೂನ್ ಅಷ್ಟು. ಎಣ್ಣೆ ಕಾದಾಗ ಇದಕ್ಕೇನು ಜಾಸ್ತಿ ಒಗ್ಗರಣೆಗೇನು ಹಾಕೋದಿಲ್ಲ. ಸಾಸಿವೆ, ಒಂದ್ ಸ್ವಲ್ಪ ಜೀರಿಗೆ, ಕರ್ಬೇವಿನ ಸೊಪ್ಪು ಮತ್ತೆ ಒಂಚೂರು ಇಂಗು ಹಾಕ್ಬೇಕಷ್ಟೇ. ಈಗ ಹುಳಿನ 5 ನಿಮಿಷ ಕುದಿಸ್ಬೇಕು. ಈಗ ಉಪ್ಪು ಮತ್ತೆ ಖಾರ ನೋಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ಹಾಕೊಂಡು ಎಕ್ಸ್ಟ್ರಾ. 5-10 ನಿಮಿಷ ಕುದಿಸಿದ್ರೆ ಚೆನ್ನಾಗಿ ತಿಕ್ಕಾಗುತ್ತೆ. ಇಷ್ಟೇ ನೋಡಿ, ಹುಳಿ ಬೀನ್ಸ್ ಮತ್ತೆ ತೊಗರಿ ಬೇಳೆದು ಹುಳಿ ರೆಡಿ ಆಯ್ತು. 15-20 ನಿಮಿಷದಲ್ಲಿ ರೆಡಿ ಆಗುವಂತ ಬೀನ್ಸು ಮತ್ತೆ ತೊಗರಿ ಬೇಳೆ ಹುಳಿ ರೆಡಿ ಆಯ್ತು. ತುಂಬಾ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಎಲ್ಲ ಮಕ್ಳಿಗೆಲ್ಲ ಇಷ್ಟ ಆಗುತ್ತೆ. ನೀವು ಮನೇಲಿ ಮಾಡಿ ನೋಡಿ.
ಬೆಳಗ್ಗೆಯಿಂದ ಮಧ್ಯಾಹ್ನ ಅಷ್ಟರಲ್ಲಿ ಎಷ್ಟೊಂದು ಕೆಲಸಗಳಾಯ್ತು. ಕೆಲವು ನಾನು ವಿಡಿಯೋ ಮಾಡಕ್ ಆಗಿಲ್ಲ. ನಮ್ಮಮ್ಮ ಫೋನ್ ಮಾಡಿದ್ರು. ಅಮ್ಮನ ಜೊತೆ ಅರ್ಧ ಮುಕ್ಕಾಲ್ ಗಂಟೆ ಮಾತಾಡ್ತೀವಿ ಒಂದೊಂದ್ಸರಿ ಫೋನ್ ಮಾಡಿದ್ರೆ. ಸೊ ಅದೆಲ್ಲ ನಾನು ವಿಡಿಯೋ ಮಾಡಿಲ್ಲ. ಇನ್ನ ಡಿಶ್ ವಾಷರ್ ಅನ್ಲೋಡ್ ಮಾಡೋದು, ಪಾತ್ರೆ ತೊಳೆಯಕ್ ಹಾಕೋದು ಅಂತ ಕೆಲವು ವಿಡಿಯೋ ಮಾಡಕ್ ಆಗ್ಲಿಲ್ಲ. ಬಟ್ ಎಷ್ಟೊಂದ್ ಕೆಲಸ ಕಂಪ್ಲೀಟ್ ಆಯ್ತು ನನ್ ಮಧ್ಯಾಹ್ನ ಅಷ್ಟರಲ್ಲಿ. ಈ ವಿಡಿಯೋ ನೋಡಿದಕ್ಕೆ ನಿಮ್ಗೆಲ್ಲ ತುಂಬಾ ಥ್ಯಾಂಕ್ಸ್. ಮುಂದಿನ ವಿಡಿಯೋ ಸಿಗೋಣ. ಬಾಯ್. ಇದ್ರ ಜೊತೆಗೆ ಒಂದು ನಿಂಬೆಹಣ್ಣು ಅಥವಾ ಮಾವಿನಕಾಯಿ ಉಪ್ಪಿನಕಾಯಿ ಹಾಕೊಂಡ್ರೆ ಆಯ್ತು, ಬೆಸ್ಟ್ ಊಟ. ಇದು ತುಂಬಾ ಸಿಂಪಲ್ ಆಗಿರುವಂತ ರುಚಿಯಾದಂತ ಊಟ ರೆಡಿ ಆಯ್ತು. ಈಗ ನಾನು ಊಟ ಮಾಡೋಕ್ ಹೋಗ್ತೀನಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋಣ. ಮುಂದಿನ ವಿಡಿಯೋನಲ್ಲಿ ಮುಂದಿನ ಒಂದು ಹೊಸ ರೆಸಿಪಿ ಜೊತೆ ನಿಮ್ಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.